ಪುರಸಭೆ ಮಾಜಿ ಸದಸ್ಯ ಹುಸೇನ್ ಸಾಬ್ರಿಂದ ಮತ್ತೊಂದು ಮಾದರಿ ಕಾರ್ಯ. ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ತಾವೇ ನಿರ್ಮಿಸಿದ ರಸ್ತೆ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆಯ ಮಾಜಿ ಸದಸ್ಯರಾದ ಹುಸೇನ್ ಸಾಬ್ ಐನಾಪುರ್ ಅವರು ಅಧಿಕಾರದಲ್ಲಿರದಿದ್ದರೂ ಕೂಡ ಪ್ರತಿದಿನ ಒಂದಿಲ್ಲೊಂದು ಸಮಾಜಮುಖಿ ಮಾದರಿ ಕಾರ್ಯಗಳನ್ನು ಮಾಡುತ್ತಾ ಎಲ್ಲರಿಗೂ ಮಾದರಿ ವ್ಯಕ್ತಿಯಾಗಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹುಸೇನ್ ಸಾಬ್ ಐನಾಪುರ್ ಅವರು ಸಮಾಜಮುಖಿ ಕಾರ್ಯವನ್ನ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಅದೇನೆಂದರೆ ರಾಮದುರ್ಗ ಪಟ್ಟಣದ ಪುರಸಭೆ ವಾರ್ಡ್ ನಂಬರ್ 22ರಲ್ಲಿ ರಸ್ತೆಗೆ ಹಾಕಲಾಗಿದ್ದ ಫೀವರ್ಸ್ಗಳು ಕಿತ್ತು ರಸ್ತೆಯೆಲ್ಲ ಹಾಳಾಗಿತ್ತು. ಆ ರಸ್ತೆಯಲ್ಲಿ ವಾಹನಗಳು ಬಿಡಿ, ಮನುಷ್ಯರೇ ನಡೆದು ಹೋಗಲು ಪರದಾಡುವಂತಾಗಿದೆ. ರಾತ್ರಿ ಸಮಯದಲ್ಲಿ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಈ ರಸ್ತೆ ದಾಟುವಾಗ ಬಿದ್ದು ಗಾಯಗೊಂಡರೆ ಯಾರು ಹೊಣೆ? ಹುಸೇನ್ ಸಾಬ್ ಐನಾಪುರ್ ಅವರು ಇದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ದಾರೆ. ಆದರೆ ಅಧಿಕಾರಿಗಳಿಂದ ಅವರಿಗೆ ಸಿಕ್ಕಿದ್ದು ಕೇವಲ ಹಾರಿಕೆ ಉತ್ತರ ಮಾತ್ರ. ನಂತರ ಹುಸೇನ್ ಸಾಬ್ ಐನಾಪುರ್ ಅವರು ಪುರಸಭೆಗೆ ಅಲೆದು ಸುಸ್ತಾಗಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವತಃ ತಮ್ಮ ಸ್ವಂತ ಖರ್ಚಿನಿಂದ ಮರಳು ಸಿಮೆಂಟನ್ನು ತರಿಸಿ ಖುದ್ದು ತಾವೇ ಆ ರಸ್ತೆಯನ್ನು ದುರಸ್ತಿಗೊಳಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರ ಭರಪೂರ ಅನುದಾನ ಕೊಟ್ಟರೂ ಕೂಡ ದೇವರು ವರ ನೀಡಿದರೆ ಪೂಜಾರಿ ಕೊಡೆನು ಎಂಬಂತೆ ಅಧಿಕಾರಿಗಳು ಕಾಮಗಾರಿಗಳನ್ನು ಸಮರ್ಪಕವಾಗಿ ಹಮ್ಮಿಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಹುಸೇನ್ ಸಾಬ್ ಐನಾಪುರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಅಧಿಕಾರಿಗಳು ಮಾಡಬೇಕಿದ್ದ ಕಾರ್ಯವನ್ನು ಒಬ್ಬ ಪುರಸಭೆಯ ಮಾಜಿ ಸದಸ್ಯ ತನ್ನ ಸ್ವಂತ ಖರ್ಚಿನಿಂದ ಮಾಡುತ್ತಿರುವುದು ನಿಜಕ್ಕೂ ವಿಷಾದನೀಯ. ಆದ್ದರಿಂದ ಈಗಲಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದರ ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ. ಇದು ಸಾರ್ವಜನಿಕ ಅಡ್ಡಾಡೋ ರೋಡ್ ರೀ, ವಯಸ್ಸಾದಾರು ಆಮೇಲೆ ಎಲ್ಲರೂ ಅಡ್ಡಾಡೋದು ಇದೊಂದು ಸಂದ್ರಿ, ಇದೊಂದು ಬಿಟ್ರೆ ಮ್ಯಾಲ್ ಹೋಗ್ಬೇಕಾಗ್ತತೆ. ಇದೊಂದು 2 ತಿಂಗಳ ಹಡ್ಡು ಹೋಗಿ ಎಲ್ಲಾರು ಬರ್ತಾರ, ನೋಡಪ್ಪ ನೀ ಪುಣ್ಯದವ ಎಲ್ಲಾ ಕೆಲಸ ಮಾಡ್ತಿ, ನಮ್ಗೆ ಅಡ್ಡಾಡಕ್ ದಾರಿಯಾರ ಮಾಡಿಕೊಡಪ್ಪ ಅಂತ ಹೇಳಿ. ಇದ್ರ ಬಗ್ಗೆ ಮುನ್ಸಿಪಾಲಿಟಿ ಆಯ್ತು, ಯಾರು ಮಾಡ್ಯಾರ, ಯಾರು ಹಿಡ್ದಾರ, ಬಡ ಹಡ್ ಏನೈತಿ ನೋಡ್ರಿ, ಎಲ್ಲಾ ವಾರ್ಡ್ನ್ಯಾಗ ಈ ನಮ್ಮನೆ ಹೋಗೋದು ಹೋಗ್ಬಿಟ್ಟ ಈ ಪರಿಸ್ಥಿತಿ. ವಯಸ್ಸು ಆಧಾರ ಅಡ್ಡಾಡ್ತಾರೆ, ಎಲ್ಲ ಅಡ್ಡಾಡ್ತಾರ. ಇದೊಂಥರ ಈದಾದಂಗ್ ಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ಖಾಲಿ ಇದ್ದ ನನಗೆ ಬ್ಯಾಸರ ಬಂದ ಇದು ಪಾಪ ಒಂದು ಹೋಗಕ್ ಬರಾಕರ ಅನುಕೂಲ ಆಗಲಿ ಅಂತ ಹೇಳಿ ಒಂದ್ ಸ್ವಲ್ಪ ಉಸುಕ್ ತರಿಸಿ ನನ್ಗೆ ಎಷ್ಟ್ ಆಗ್ತೈತಿ ಈ ತರ ಸ್ವಲ್ಪ ಜೋಡಿಸ್ಕೊಂತ ಹೊಂಟೀನಿ. ದಯವಿಟ್ಟು ಈಗಾದ್ರೂ ಆರ್ಸಿ ಬಂದಂತ ಶಾಸಕರಾಗ್ಲಿ, ಪುರಸಭೆ ಅಧಿಕಾರಿಗಳು ಆಗಲಿ, ಎಲ್ಲಾ ವಾರ್ಡ್ನ್ಯಾಗ ಯಾವ ಪರಿಸ್ಥಿತಿ ಐತಿ ಇಂಥ ಕೆಲಸಗಳನ್ನು ಆದಷ್ಟು ಬೇಗನೆ ಮಾಡಿ ಸ್ವಲ್ಪ ಸಾರ್ವಜನಿಕರಿಗೆ ಒಳ್ಳೆ ಅಡ್ಡಾಡಕ್ಕಾಗ್ಲಿ, ಎಲ್ಲೂ ಒಲಿ ಒಳಗೆ ಯಾವುದೋ ಒಂದು ಏನೋ ಪ್ರಾಬ್ಲಮ್ ಆಗಲಿ ಅಂತ ಪ್ರಾಬ್ಲಮ್ ಇದ್ದಲ್ಲಿ ಮೊದಲು ಮಾಡಿಕೊಳ್ಳಿ ಅಂತ ಹೇಳಿ ಮುನ್ಸಿಪಾಲಿಟಿ ಅವ್ರಿಗೂ ಆಮೇಲೆ ಜನಪ್ರಿಯ ಶಾಸಕರಿಗೂ ಹೇಳಾಗತ್ತೀನಿ ಸರ್. ನಮಸ್ಕಾರ. ಅದ್ರ ಬಗ್ಗೆ ಮುನ್ಸಿಪಾಲಿಟಿ ಆಕ್ಷನ್ ತಗೋಬೇಕಿಲ್ರಿ ನೀವು? ಸರ್ 2-3 ಸಲ ಹೋಗಿ ಬಂದು ಹೇಳಿದ್ವಿ ಸರ್. ಅದ ಕಾಂಟ್ರಾಕ್ಟರ್ ಕೊಟ್ಟಿದಾರ ಸರ್, ಅವ್ರು ಬರ್ತಾರ ಮಾಡ್ತಾರ, ಅದಾಗ್ತೈತಿ, ಅದೊಂದ ಅವ್ರದ್ದು, ಮತ್ ಬೇರೆದ್ ಏನು ಹೇಳುದಿಲ್ಲ ಅವರು. ಇದೊಂದೇ ಕೆಲಸ ಆಗ್ಲಿ ಸರ್, ಬೇರೆ ಮುನ್ಸಿಪಾಲಿಟಿ ದರೊಂದು ಕೆಲಸ ಆಗ್ಲಿ. ಮತ್ತಿದ ಹಬ್ಬ ಹೋಗಿ ಬಾಳ ದಿವಸ ಆತ ಇನ್ನು ಮಟ್ಟ ಬಂದೇ ಇಲ್ಲ. ಅದೇ ಹೇಳ್ತಾ ಇದೀನಲ್ಲ ಸರ್ ನಾನು. ಮತ್ ನೀವು ಆಕ್ಷನ್ ಮಾಡ್ಬೇಕಲ್ಲೇ. ಅಲ್ಲ ಸರ್, ನಾನು MP ನಾನ MLA ನಾ, ಮುಖ್ಯಮಂತ್ರಿನ, ನಾನು ಒಬ್ಬ ಬಡುಪಾಯಿ ದುಡ್ಡು ತಿನ್ನವ ಸರ್. ಅಲ್ಲ ಮತ್ ವಯಸ್ಸಾಗಿದ್ದಾರ ಮುದುಕರು ಹೆಂಗ್ ಬರ್ಬೇಕಾ? ಅದೇ ಮಾಡ್ಸಾಕ್ತೀನಿಲ್ಲ ಸರ್. ಈಗ ನನ್ನ ಕಡೆ ಎಷ್ಟ್ ಆಗ್ತಾ ಇದ್ದೀನಿ ನನ್ನ ಪ್ರಯತ್ನ ಮಾಡ್ತೀನಿ ಸರ್ ನಾನು. ಹೋಗಿ ಮುನ್ಸಿಪಾಲಿಟಿ ಯಾರು ಹೇಳ್ಬೇಕು ಸರ್? ಇದ್ದಂತ ಶಾಸಕರು ಹೇಳ್ಬೇಕು ಸರ್. ಎಲ್ಲಾ ವಾರ್ಡ್ನ್ಯಾಗ ಈ ಪರಿಸ್ಥಿತಿ ಆಗಿತ್ತಂತ, ಎಲ್ಲಾ ಈ ನಮನೆ ಆಗಾಕತೈತಿ, ಅವ್ರು ಟ್ರ್ಯಾಕ್ ಮಾಡ್ಬೇಕು, ಎಲ್ಲ ಇದು ಮಾಡಿದ್ರು, ಎಲ್ಲ ಅದು ಮುಗೀತು ಮಾಡ್ತಪ್ಪ. ಈ ವಿಡಿಯೋವನ್ನು ತೋರಿಸ್ರಿ ಅವ್ರಿಗೆ. ಏನ್ ಬ್ಯಾಸರ ಆಗಿದೆ ಸರ್, ಯಾವ ವಿಡಿಯೋ ನೋಡಿ ಏನ್ ಮಾಡೋದು? ನಿನ್ಗೇನ್ ಮಾಡಪ್ಪ ಅಂತಾರ ಸರ ಜನ ನೋಡ್ತಾರ, ಅಲ್ಲ ಬೀಳ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ನಿನ್ಗೇನ್ ಮಾಡಂತಾರ ಇಂತ ಕೆಲಸ ಕೇಳ್ತಾರೆ. ಮಾಡಂತಂದ್ರ ಮತ್ತೆ ಇದನ್ನ ಹಬ್ಬ ಹೋದ್ರ ಹೆಂಗ್ ಮಾಡುದು ಮುಂದೆ? ಅದು ಅವ್ರು ಮಾಡ್ತಾರೆ, ನೀ ಹೇಳ್ದಾಗೆ ಬಂದ್ ಮಾಡ್ಬೇಕಂದ್ರು ಆಗುದಿಲ್ಲ. ಅವ್ರು ಕೊಟ್ಟಿದೀವಿ, ಮಾಡ್ತಾರೆ ಅವ್ರು ಬಂದು. ನಿಮ್ಗೇನು ಮಾಡಂತ ಹೇಳಿದೀವಿ ನಾವು? ಇಲ್ಲ, ಅವ್ರು ಯಾವಾಗ ಮಾಡ್ತಾರ ಅವಾಗ ಬಂದ್ ಮಾಡ್ತಾರ. ಅಡ್ಡಾಡ್ಲಿ ಬಿಡ್ಲಿ ಮಾಡ್ಲಿ ಅವ್ರಿಗೇನು ಇದಾಗುದಿಲ್ಲ.